ಸ್ತೋತ್ರವಾಗಲಿ. ಯೆರೆಮೀಯ 30ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಲ್ಲಿ ಈ ತಿಂಗಳು ದೇವರು ನಮಗೆ ಬೇಕಾದಂಥ ವಾಗ್ದಾನವನ್ನು ಮಾಡುತ್ತಾ ಇದ್ದಾರೆ. ಏನೆಂಬುದಾಗಿ ನಾವು ನೋಡುವುದಾದರೆ, ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೇನೆ ಎಂಬುದಾಗಿ. ಹೌದು, ಇಲ್ಲಿ 2 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳಬಹುದು. ಮೊದಲನೇದಾಗಿ ಗುಣಪಡಿಸುವಿಕೆ. ಹೌದು, ಇವತ್ತು ಅನೇಕರ ಜೀವಿತದಲ್ಲಿ ವ್ಯಾಧಿ ಆವರಿಸಿಕೊಂಡು ಅದರಿಂದ ಸಫರ್ ಪಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ. ನಿಮ್ಮೊಬ್ಬೊಬ್ಬರನ್ನು ಕೂಡ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಮಾತು ಯಾವುದಂದರೆ, ನಿನಗೆ ಗುಣಪಡಿಸುತ್ತೇನೆ ಎಂಬುದಾಗಿ. ಹೌದು, ನಿನ್ನನ್ನು ಗುಣಪಡಿಸುತ್ತೇನೆ ಎಂಬುದಾಗಿ. ಹೌದು, ನಿಮ್ಮ ಒಬ್ಬೊಬ್ಬರನ್ನು ಕೂಡ ದೇವರು ಗುಣಪಡಿಸಿ ನಿಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಯಾವ ಭಾಗದಲ್ಲಿ ವ್ಯಾಧಿಯಿಂದ ಕಷ್ಟಪಡುತ್ತಾ ಇದ್ದೀರೋ, ಅನೇಕ ಮಾತ್ರೆಗಳನ್ನು ನುಂಗಿ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡು ಸೋತು ಹೋಗಿ ಕುಳಿತುಕೊಂಡಿದ್ದೀರೋ, ಒಳ್ಳೆ ಆರೋಗ್ಯವನ್ನು ದೇಹದಲ್ಲಿ ಕಾಣಲಿಕ್ಕೆ ಆಗದೆ ಸಫರ್ ಪಡ್ತಾ ಇದ್ದೀರೋ, ಈ ತಿಂಗಳಲ್ಲಿ ದೇವರು ನಿಮ್ಮ ಒಬ್ಬೊಬ್ಬರನ್ನು ಕೂಡ ಆತನು ಗುಣಪಡಿಸುವಾತನಾಗಿದ್ದಾನೆ. ನಂಬಿಕೆಯಿಂದ ಅರಿಕೆ ಮಾಡಿರಿ, ಏಸಪ್ಪ ನೀ ನನ್ನನ್ನು ಈ ತಿಂಗಳಲ್ಲಿ ಗುಣಪಡಿಸುತ್ತೆ, ಅದಕ್ಕಾಗಿ ನನಗೆ ಸ್ತೋತ್ರ ಎಂಬುದಾಗಿ ಹೇಳಿರಿ. ಎರಡನೇದಾಗಿ ನಿಮ್ಮ ಬಾಸುಂಡೆಗಳನ್ನು ವಾಸಿ ಮಾಡುವೇನು ಎಂಬುದಾಗಿ. ಹೌದು, ನಮ್ಮ ಹೃದಯದಲ್ಲಿ ಆಗಿರುವಂಥ ಗಾಯಗಳು, ಮನುಷ್ಯರಿಂದ ಆಗಿರುವಂಥ ಗಾಯಗಳು, ಯಾರಿಂದಲೂ ಕೂಡ ಅದನ್ನು ವಾಸಿ ಮಾಡಲಿಕ್ಕೆ ಆಗದೇ ಇರುವಂಥ ಹೃದಯದ ಗಾಯಗಳನ್ನು ದೇವರು ಏನು ಮಾಡ್ತಾರಂದರೆ ಅದನ್ನು ವಾಸಿ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹೌದು, ಅನೇಕರ ನಿಂದನೆಯ ಮಾತುಗಳನ್ನು ಕೇಳಿ ಅವಮಾನವನ್ನು ಪಟ್ಟು ಅನೇಕರು ಹೃದಯಗಳಲ್ಲಿ ಒಡೆಯಲ್ಪಟ್ಟವರಾಗಿದ್ದೀರಾ. ನೊಂದಂಥ ಪರಿಸ್ಥಿತಿಗಳಲ್ಲಿ ನೀವು ಇರಬಹುದು. ದೇವರು ನಿಮ್ಮನ್ನು ವಾಸಿ ಮಾಡುವಾತನಾಗಿದ್ದಾರೆ. ನಿಮ್ಮ ಹೃದಯದಲ್ಲಾಗಿರುವಂಥ ಎಲ್ಲ ದುಃಖದ ಬಾಸುಂಡೆಗಳನ್ನು ದೇವರು ಹೋಗಲಾಡಿಸಿ ದೇವರು ದೊಡ್ಡ ಸಂತೋಷವನ್ನು ನಿಮ್ಮ ಜೀವಿತದಲ್ಲಿ ಈ ತಿಂಗಳಲ್ಲಿ ಕೊಡುವಾತನಾಗಿದ್ದಾನೆ. ಎಂಥ ಒಳ್ಳೆ ಆಶೀರ್ವಾದವನ್ನು ದೇವರು ನಮಗೆ ಈ ತಿಂಗಳಲ್ಲಿ ಕೊಡುತ್ತಾ ಇದ್ದಾರೆ. ನಾವು 2 ವಾಗ್ದಾನಗಳನ್ನು ಹಿಡಿದುಕೊಂಡು ನಾವು ಪ್ರಾರ್ಥನೆಯನ್ನು ಮಾಡೋಣ. ಖಂಡಿತವಾಗಲು ನಾವು ಕ್ರಿಸ್ತನಿಂದ ಗುಣ ಹೊಂದುವವರಾಗಿದ್ದೇವೆ. ಅದು ಮಾತ್ರವಲ್ಲ, ದುಃಖದಲ್ಲಿರುವಂಥ ನಮ್ಮ ಹೃದಯವನ್ನು ದೇವರು ವಾಸಿಪಡಿಸಿ ಎಲ್ಲದರಿಂದ ಹೊರಗಡೆ ಬಂದು ಲೋಕದಲ್ಲಿ ಸಂತೋಷವನ್ನು ಕಾಣುವಂಥ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. God bless you.